IPL 2026 ನಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಮತ್ತು ಕ್ರೇಜಿಯಸ್ಟ್ ಟ್ರೇಡ್ ಬಗ್ಗೆ ಅಪ್ಡೇಟ್ಸ್ ಇದ್ದಾವೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ಸ್ಟ್ರೈಟ್ ಅವೇ RR ಟೀಮ್ ಕಡೆಯಿಂದ ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದೆ. RR ಟೀಮ್ ದವರು ಅಂದ್ರೆ ಲಂಡನ್ ಅಲ್ಲಿ ಒಂದು ಮೀಟಿಂಗ್ ನ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಅಂತೇಳಿ. ಆ ಒಂದು ಮೀಟಿಂಗ್ IPL 18 ಬಗ್ಗೆ ರಿವ್ಯೂ ಮೀಟಿಂಗ್ ಇತ್ತು. ಆ ಒಂದು ಮೀಟಿಂಗ್ ನಲ್ಲಿ RR ಮ್ಯಾನೇಜ್ಮೆಂಟ್ ಮತ್ತು ರಾಹುಲ್ ದ್ರಾವಿಡ್ ಸಹ ಆ ಒಂದು ಮೀಟಿಂಗ್ ನಲ್ಲಿ ಇನ್ವಾಲ್ವ್ ಇದ್ರು. ಸೊ ಬರೋಬ್ಬರಿ RR ಟೀಮ್ ಇಂದ ಒಂದು ಅಲ್ಲ ಎರಡು ಅಲ್ಲ ಬರೋಬ್ಬರಿ 6 ಕ್ರೇಜಿ ಟ್ರೇಡ್ ಪ್ರಪೋಸಲ್ಸ್ RR ಟೀಮ್ ಗೆ ಬಂದಿದ್ದಾವಂತೆ ಗುರು. ಇದು ಮಾತ್ರ ಬಿಗ್ಗೆಸ್ಟ್ ಟ್ರೇಡ್ ಡೀಲು. ಅಂದ್ರೆ ಸಂಜು ಮತ್ತು ಧ್ರುವ್ ಜುರೇಲ್ ಇಬ್ರು ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಗೊತ್ತು, ಆದ್ರೆ ಇನ್ನು 4 ಪ್ಲೇಯರ್ ಯಾರು ಅಂತೇಳಿ ಇದ್ರ ಬಗ್ಗೆ ಕ್ಲಾರಿಟಿ ಗೊತ್ತಿಲ್ಲ. ಸೊ ಅಂದ್ರೆ RR ಟೀಮ್ ಗೆ 6 ಕ್ರೇಜಿ ಡೀಲ್ ಪ್ರಪೋಸಲ್ಸ್ ಬಂದಿದೆ. ಅಂದ್ರೆ ಯಾರಾಗಿರಬಹುದು ಗುರು? ಸೊ ಐಡಿಯಾ ಇಲ್ಲ, ಬಟ್ ಡೆಫಿನೆಟ್ ಆಗಿ ಮುಂದೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಆಗಿ ಒಂದು ಅಪ್ಡೇಟ್ ಬರುತ್ತೆ, ಅವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದ್ರೆ RR ಟೀಮ್ ಗೆ 6 ಕ್ರೇಜಿ ಡೀಲು ಡಿಫ್ರೆಂಟ್ ಆಫ್ ಟೀಮ್ ದವರು RR ಗೆ ಅಪ್ರೋಚ್ ಮಾಡಿದ್ದಾರೆ. ಬಟ್ ಈ ಒಂದು ಪ್ರಪೋಸಲ್ ನ RR ದವರು ಆಕ್ಸೆಪ್ಟ್ ಮಾಡ್ತಾರ ಅಥವಾ ಇಲ್ಲ, ಈ ಡೀಲು ಅಗ್ರಿ ಆಗುತ್ತಾ ಅಥವಾ ಇಲ್ಲ, ಇದ್ರ ಬಗ್ಗೆ ಮುಂದೆ ಒಂದು ಕ್ಲಾರಿಟಿ ಬರುತ್ತೆ, ಅವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ಯಾರಾಗಿರ್ಬೋದು? ಉಳಿದಿರುವಂತಹ 4 ಪ್ಲೇಯರ್ ಯಾರು? ಸಂಜು, ಧ್ರುವ್ ಜುರೇಲ್ ಓಕೆ. ಹಾಗಾದ್ರೆ ಇನ್ನು 4 ಪ್ಲೇಯರ್ ಯಾರಾಗಿರ್ಬೋದು ನಿಮ್ಮ ಪ್ರಕಾರ? ಗೆಸ್ ಮಾಡಿ, ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಕಡೆಯಿಂದ ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಇಲ್ಲಿ CSK ಟೀಮ್ ಗೆ ಮೇ ಬಿ ನೆಕ್ಸ್ಟ್ IPL 2026 ಮಿನಿ ಆಕ್ಷನ್ ಅಲ್ಲಿ ಇವರು ಪಾರ್ಟಿಸಿಪೇಷನ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ಆ ಒಂದು ಡೌಟ್ ಕಾಡ್ತಾ ಇದೆ. ಯಾಕೆಂದ್ರೆ ಲಾಸ್ಟ್ IPL ಮ್ಯಾಚ್ ನಡೆದಿರ್ಬೇಕಾದ್ರೆ CSK ಟೀಮ್ ಕೆಲವೊಂದು ರಿಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡಿದ್ರು. ಅಗೇನ್ ಈಗ ಟ್ರೇಡ್ ವಿಂಡೋ ಓಪನ್ ಆಗಿದೆ. ಸೊ ಬ್ಯಾಕ್ ಟು ಬ್ಯಾಕ್ CSK ಟೀಮ್ ಬಗ್ಗೆ ಟ್ರೇಡ್ ಪ್ಲೇಯರ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದಾವೆ. ಆದ್ರೆ ಈ ಟೈಮ್ ಅಂದ್ರೆ ದಿಸ್ ಟೈಮ್ CSK ಟೀಮ್ ಇಂದಲ್ಲ, ಬೇರೆ ಟೀಮ್ ಇಂದ CSK ಟೀಮ್ ಗೆ ಕ್ರೇಜಿ ಡೀಲ್ ಪ್ರಪೋಸಲ್ ಬಂದಿದೆ ಗುರು. ಯಾರಪ್ಪ ಅಂದ್ರೆ ಯಾವ್ದಪ್ಪ ಆ ಟೀಮ್ ಅಂತ ಕೇಳಿದ್ರೆ ಗುಜರಾತ್ ಟೈಟನ್ಸ್. ಈ ಟೀಮ್ ಇಂದ CSK ಟೀಮ್ ಗೆ ಟ್ರೇಡ್ ಪ್ರಪೋಸಲ್ ಬಂದಿದೆ ಎಕ್ಸ್ಚೇಂಜ್ ಆಫ್ ಪ್ಲೇಯರ್ ಬಗ್ಗೆ. ಸೊ ಹಾಗಾದ್ರೆ ಯಾವ ಪ್ಲೇಯರ್ ಇಂದ ಯಾವ ಪ್ಲೇಯರ್ ಅಂತ ಕೇಳಿದ್ರೆ GT ಇಂದ ಸ್ಟಾರ್ ಪೇಸರ್ ಕಗಿಸೋ ರಬಡ ಮತ್ತು CSK ಟೀಮ್ ಅಲ್ಲಿರುವಂತಹ ಬೇಬಿ ಮಾಲಿಂಗ ಮತೇಶ ಪತಿರಣ ಈ ಪ್ಲೇಯರ್ ಗೆ GT ಅವರು ಟ್ರೇಡ್ ಪ್ರಪೋಸಲ್ ನ ಕಳಿಸಿದರೆ. ಬಟ್ CSK ಮ್ಯಾನೇಜ್ಮೆಂಟ್ ಈ ಒಂದು ಟ್ರೇಡ್ ಪ್ರಪೋಸಲ್ ನ ಆಕ್ಸೆಪ್ಟ್ ಮಾಡ್ತಾರ ಅಥವಾ ಗೊತ್ತಿಲ್ಲ. ಇದ್ರ ಬಗ್ಗೆ ಕ್ಲಾರಿಟಿ ಆಗಿ ಮುಂದೆ ಒಂದು ಅಪ್ಡೇಟ್ ಬರುತ್ತೆ. ಈ ಡೀಲ್ ಆಕ್ಸೆಪ್ಟ್ ಆಯ್ತಾ ಅಥವಾ ಇಲ್ಲ ಅಂತೇಳಿ ಇದ್ರ ಬಗ್ಗೆ ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಸ್ಟೇ ಟ್ಯೂನ್ ಆಗಿರಿ. ಬಟ್ ನನ್ನ ಪ್ರಕಾರ ಈ ಒಂದು ಡೀಲು ಡೆಫಿನೆಟ್ ಆಗಿ ಓಕೆ ಆಯ್ತಪ್ಪ ಅಂದ್ರೆ GT ಗೆ ಒಂದು ಬೆಸ್ಟ್ ಆಗುತ್ತೆ, ಬಟ್ CSK ಗೆ ಡಿಸಾಸ್ಟರ್ ಆಗೋದು ಗ್ಯಾರಂಟಿ. ಯಾಕೆಂದ್ರೆ ರಬಡ ಈಸ್ ಮೋರ್ ಲೈಕ್ಲಿ ಟು ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡೋದು ಪವರ್ ಪ್ಲೇ ಅಲ್ಲಿ ಮತ್ತು ಮಿಡ್ಲ್ ಆಫ್ ದ ಓವರ್ ಅಲ್ಲಿ. ಆದ್ರೆ ಡೆತ್ ಅಲ್ಲಿ ಜಾಸ್ತಿ ಸ್ಟ್ರಗಲ್ ಮಾಡ್ತಾರೆ ರಬಡ. ಆದ್ರೆ ಪತ್ರಿನ ಬೆಸ್ಟ್ ಇನ್ ದ ಬಿಸಿನೆಸ್, ಎಸ್ಪೆಷಲಿ ಡೆತ್ ಓವರ್ ಅಲ್ಲಿ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡುವಂತ ಪ್ಲೇಯರ್. ಬಟ್ ಐ ಡೋಂಟ್ ಥಿಂಕ್ ಸೊ ಈ ಒಂದು ಟ್ರೇಡ್ ಡೀಲ್ ಆಗೋದು ಕಷ್ಟ. ಬಟ್ CSK ಮ್ಯಾನೇಜ್ಮೆಂಟ್ ಗೆ ಬಿಡಿದು ಆ ಒಂದು ನಿರ್ಧಾರ. CSK ಫ್ಯಾನ್ಸ್ ನೀವೇನಂತೀರಾ? ಕಗಿಸು ರಬಡಗೆ CSK ಟೀಮ್ ಗೆ ವೆಲ್ಕಮ್ ಮಾಡ್ತೀರಾ ಅಥವಾ ಇಲ್ಲ? ಪ್ರತಿಯೊಬ್ಬ CSK ಫ್ಯಾನ್ಸ್ ಯಾರಿದ್ರ ತಪ್ಪದೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಬಗ್ಗೆ. ಅದಕ್ಕಿಂತ ಮುಂಚೆ RCB ಫ್ಯಾನ್ಸ್ ಇನ್ನು ಯಾರು ವಿಡಿಯೋನ ಲೈಕ್ ಮಾಡಿಲ್ಲ, ಬೇಗ ಒಂದು ಲೈಕ್ ಮಾಡಿ ಗುರು. ಏನಪ್ಪಾ ಅಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಲಾಸ್ಟ್ IPL 2025 ಮೆಗಾ ಆಕ್ಷನ್ ಗೂ ಮುಂಚೆ RCB ಮ್ಯಾನೇಜ್ಮೆಂಟ್ ಆಕ್ಷನ್ ಸ್ಟ್ರಾಟಜಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು. ಆ ಒಂದು ವಿಡಿಯೋ ತುಂಬಾ ವೈರಲ್ ಆಗಿದೆ. ಆಕ್ಚುಲಿ ಆ ಒಂದು ವಿಡಿಯೋ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಆ ಒಂದು ವಿಡಿಯೋದಲ್ಲಿ ಒಂದು ಪ್ಲೇಯರ್ ಹೆಸರು ಕೇಳಿ ಬರ್ತಾ ಇದೆ. ಯಾರಪ್ಪ ಅಂದ್ರೆ ಡೊನೋವನ್ ಫೆರೇರಾ ಅವರ ಬಗ್ಗೆ. ಫೆರೇರಾ RCB ಮ್ಯಾನೇಜ್ಮೆಂಟ್ ಪ್ಲಾನ್ ಅಲ್ಲಿ ಇದ್ದಾರೆ. ಲಾಸ್ಟ್ ಮೆಗಾ ಆಕ್ಷನ್ ಅಲ್ಲಿ ಮಿಸ್ ಆದ್ರು. DC ಮ್ಯಾನೇಜ್ಮೆಂಟ್ ಇವರಿಗೆ ಬೈ ಮಾಡಿದ್ರು. ಇಫ್ ಸಪೋಸ್ DC ಏನಾದ್ರು ನೆಕ್ಸ್ಟ್ ಮಿನಿ ಆಕ್ಷನ್ ಗೂ ಮುಂಚೆ ಇವ್ರನ್ನ ರಿಲೀಸ್ ಮಾಡಿದ್ರೆ ಶೋರ್ ಶಾಟ್ ಹಾಕಿಸಿ RCB ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡುವಂತ ಚಾನ್ಸ್ 100% ಇದೆ ಗುರು.
ಸೊ ಡೊನೊವನ್ ಫೆರರ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ನಂಬರ್ 5 ಆ ಒಂದು ಸ್ಲಾಟ್ ಅಲ್ಲಿ ಪವರ್ ಹಿಟ್ ಮಾಡ್ತಾರೆ ಮತ್ತು 2 ರಿಂದ 3 ಓವರ್ ಆಫ್ ಸ್ಪಿನ್ ಬಾಲ್ ಹಾಕ್ತಾರೆ. ರಿಪೋರ್ಟ್ ನ ಪ್ರಕಾರ RCB ಮ್ಯಾನೇಜ್ಮೆಂಟ್ ಲಿಯಮ್ ಲಿವಿಂಗ್ಸ್ಟನ್ ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಇಫ್ ಸಪೋಸ್ ಲಿಯಮ್ ಲಿವಿಂಗ್ಸ್ಟನ್ RCB ಟೀಮ್ ಇಂದ ಔಟ್ ಆದ್ರೆ ಅವರ ಪ್ಲೇಸ್ ಗೆ ಡೊನೊವನ್ ಫೆರರ್ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾರೆ ಗುರು. ರೀಸೆಂಟ್ ಆಗಿ ನಡೆದಿರುವಂತಹ MLC ಮೇಜರ್ ಲೀಗ್ ಕ್ರಿಕೆಟ್ ಈ ಒಂದು ಟೂರ್ನಮೆಂಟ್ ಅಲ್ಲಿ TSK ಪರ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಒಂದು ಮ್ಯಾಚ್ ಅಲ್ಲಿ ಬರೋಬ್ಬರಿ 9 ಬಾಲಿಗೆ 37 ರನ್ಸ್ ಸ್ಕೋರ್ ಮಾಡಿ TSK ಗೆಲುವಿಗೆ ಮುಖ್ಯ ಪಾತ್ರವಾಗಿದ್ದಾರೆ. ಅವರು ಬ್ಯಾಟಿಂಗ್ ಮಾಡಿರುವಂತಹ ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಮಸ್ಟ್ ಅಂಡ್ ಶುಡ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಆ ಒಂದು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ. ಬೇಗ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಜಾಯ್ನ್ ಆಗಿ. RCB ಫ್ಯಾನ್ಸ್ ನಿಮ್ಮ ಪ್ರಕಾರ ಡೊನೊವನ್ ಫೆರರ್ RCB ಗೆ ಬರಬೇಕಾ ಅಥವಾ ಬೇಡ? ತಪ್ಪದೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ರಿಮೆಂಬರ್ ದ ನೇಮ್ ಡೊನೊವನ್ ಫೆರರ್. ನೆಕ್ಸ್ಟ್ ಹೆನ್ರಿ ಕ್ಲಾಸನ್ ಆಗೋದು ಗ್ಯಾರಂಟಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.